भिक्खु संघ के बौद्ध गुरु आनंद ओझा के आदर्श भंते ज्ञान सागर के नेतृत्व में बीदर के पत्रिका भवन में एक प्रेस कॉन्फ्रेंस आयोजित की गई थी और इस प्रेस मीट को संबोधित करते हुए पूज्य भंते ज्ञान सागर और अन्य लोगों ने मांग की कि बीटी अधिनियम 1939 को निरस्त किया जाए और महाबोधि महाविहार का प्रशासन पूरी तरह से बौद्धों को दिया जाए और वे बुद्ध गया में आयोजित महाबोधि महाविहार मुक्ति आंदोलन का समर्थन करेंगे और कहा कि वे 5 अप्रैल को संघर्ष करेंगे। इस अवसर पर भिक्खु संघ के गुरु उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। बौद्ध धर्मದ ಮೂಲ ಬೇರು ಆ ಬೇರಿಗೆ ಹುಳ ಹತ್ಕೊಂಡ್ಬಿಟ್ಟಿದೆ. ಅನಾಗರಿಕ ಧರ್ಮಪಾಲರ ಬೇಡಿಕೆ ಏನಿತ್ತು, ಏನು ಬೌದ್ಧರ ಸ್ಥಳ ಇದೆ ಅದು ಬೌದ್ಧರಿಗೆ ನೀಡಬೇಕು. ಮಹಾತ್ಮ ಗಾಂಧೀಜಿ ಅವರು, ಜವಾಹರ್ಲಾಲ್ ನೆಹರು ಅವರು ಆಗಿನ ಕಾಲದಲ್ಲಿ ಭರವಸೆಯನ್ನು ಕೊಟ್ಟರು, ಬೌದ್ಧರಿಗೆ ಈ ಸ್ಥಳವನ್ನು ಕೊಡ್ತೇವೆ ಅಂತ. ಸ್ವಾತಂತ್ರ್ಯ ಸಿಕ್ಕ ನಂತರ 1949 ಆಕ್ಟ್ ಮಾಡುವ ಮೂಲಕ ನಾವು ಬೌದ್ಧರಿಗೆ ಕೊಡಲ್ಲ, ನಾವು ಬ್ರಾಹ್ಮಣರಿಗೆ ಒಳಗೆ ಸೇರ್ಕೋತೇವೆ. ಯಾಕಂದ್ರೆ ಹಾಳು ಮಾಡೋದಲ್ಲ, ನಮ್ಗೆ ಒಳ್ಳೇದು ಮಾಡೋದಿಲ್ಲ. ದೇಶವನ್ನು ಹಾಳು ಮಾಡೋದು ನಮ್ಮ ಕೆಲಸ ಇದೆ, ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ನಮ್ಮ ಕೆಲಸ ಇದೆ, ಬ್ರಾಹ್ಮಣರ ಕೆಲಸ. ಅದಕ್ಕಾಗಿ ನಾವು ಯಾರಿಗೂ ಶಾಂತಿ ಕೊಡೋದಿಲ್ಲ. ಈ ದೇಶದಲ್ಲಿ ಎಲ್ಲರೂ ಜಗಳ ಆಡಿ ಸಾಯಬೇಕು. ತಥಾಗತ ಸಮ್ಯಕ ಸಂಬುದ್ಧರು ಸರ್ವ ಮಾನವರ ಕಲ್ಯಾಣಕ್ಕಾಗಿ, ಸರ್ವರ ಸುಖ ಶಾಂತಿಗಾಗಿ, ಸರ್ವರ ಬಾಳಿಗೆ ಬೆಳಕಾಗಿ ಸನ್ಮಾರ್ಗ ತೋರಿಸ್ತಕ್ಕಂಥ ತಥಾಗತ ಭಗವಾನ್ ಬುದ್ಧರು ನಮ್ಮೆಲ್ಲರಿಗೆ ದಾರಿದೀಪ, ಮಾನವ ಕುಲಕೋಟಿಗೆ ಸತ್ಯದ ಮಾರ್ಗ, ಕರುಣೆಯ ಮಾರ್ಗ, ಪ್ರೀತಿಯ ಮಾರ್ಗ, ಶಾಂತಿಯ ಮಾರ್ಗ, ಸುಭಿಕ್ಷ ಮಾರ್ಗ, ಸ್ವಚ್ಛ ಮಾರ್ಗ ಮತ್ತು ಎಲ್ಲರೂ ಮೈತ್ರಿತೆ ಮೂಡಿಸ್ತಕ್ಕಂಥ, ಸದ್ಭಾವನೆ ಮೂಡಿಸ್ತಕ್ಕಂಥ ತಥಾಗತ ಸಮ್ಯಕ ಸಂಬುದ್ಧರ ಆ ಒಂದು ಸ್ಥಾನ ಪ್ರಬಲವಾಗಿರಲಿಲ್ಲ. ಆದ ಕಾರಣದಿಂದ ಸ್ವಲ್ಪ ಸ್ಥಗಿತವಾಯಿತು. ಆದರೆ ಮತ್ತೆ ಇವಾಗ ಅಲ್ಲಿರ್ತಕ್ಕಂಥ ನಮ್ಮ ಯುವಕರಾದಂಥ ಅಂತಜಿಗಳು, ಹಿರಿಯ ಬಂತಜಿಗಳು, ಜ್ಞಾನಿಗಳು, ಧೈರ್ಯಶಾಲಿಗಳು, ಪವಿತ್ರ ಭಿಕ್ಷುಗಳಾದಂಥ ಭಿಕ್ಷುಗಳು ಪುನಃ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಬುದ್ಧಗಯ ಮಹಾವೀರ ಮುಕ್ತಿ ಆಂದೋಲನಕ್ಕಾಗಿ. ಆದ ಕಾರಣದಿಂದಾಗಿ ಇವತ್ತು ಆಂದೋಲನ ಪ್ರಾರಂಭವಾಗಿದೆ. ಈ ಒಂದು ಆಂದೋಲನ ಇವಾಗ ಮುಗಿಯುವುದಿಲ್ಲ. ಏಕೆಂದರೆ ಭಾರತದ ಎಲ್ಲ ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಮಿ ಮನೆಗಳು ಬೌದ್ಧ ಸಂಸ್ಕೃತಿಯನ್ನು ಬೆಳೆಸಲು ಮುಂದೆ ಬರ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಇವಾಗ ಸಂಸ್ಕೃತಿ ಸಲುವಾಗಿ ಕಲ್ಚರಲ್ ರೆವಲ್ಯೂಷನರಿ ಮಾಡುವುದು ಅವಶ್ಯಕತೆ ಇದೆ ಅಂತ ಹೇಳಿದರು. ಅದನ್ನು ಇವಾಗ ಪ್ರಾರಂಭ ಆಗಿದೆ.